ಬಲ್ಗೇರಿಯನ್ ಭವಿಷ್ಯಗಾರ್ತಿ ಬಾಬಾ ವಾಂಗಾ 2025 ಬಗ್ಗೆ ಅನೇಕ ಆಘಾತಕಾರಿ ಭವಿಷ್ಯವಾಣಿ ನುಡಿದಿದ್ದಾರೆ. ಈ ಪೈಕಿ ಅನೇಕ ಭವಿಷ್ಯವಾಣಿಗಳು ಈಗಾಗಲೇ ನಿಜವಾಗಿವೆ ಅಂತ ಹೇಳಿ ಅನೇಕರು ನಂಬಿದ್ದಾರೆ. ಇದೀಗ 2026ರ ಹೊಸ ವರ್ಷದ ಬಗ್ಗೆ ಅವರ ಭವಿಷ್ಯವಾಣಿಗಳು ಮುನ್ನೆಲೆಗೆ ಬಂದಿದ್ದು ದೊಡ್ಡ ಮಟ್ಟದ ಆತಂಕವನ್ನು ಮೂಡಿಸಿದೆ. ಈ ಬಗ್ಗೆ ಚರ್ಚೆಯನ್ನು ಕೂಡ ಹುಟ್ಟುಹಾಕಿದೆ. ಹಾಗಿದ್ರೆ ಬಾಬಾ ವಾಂಗರ ಭಯಾನಕ ಭವಿಷ್ಯ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಇವತ್ತೇನಾಗುತ್ತೆ ಅನ್ನೋದಕ್ಕಿಂತ ನಾಳೆ ಏನಾಗುತ್ತೆ ಅನ್ನೋದು ನಮ್ಮ ಜನಕ್ಕೆ ಚಿಂತೆ. ಭವಿಷ್ಯದಲ್ಲಿ ಏನಾಗುತ್ತೆ ಎಂಬುದರ ಬಗ್ಗೆ ಬಹುತೇಕ ಜನರಿಗೆ ಒಂದು ಆಸಕ್ತಿ ಇರುತ್ತೆ, ಯೋಚನೆ ಇರುತ್ತೆ. ಸಾಕಷ್ಟು ಜನ ಮುಂದಾಗುವ ಘಟನೆಗಳನ್ನು ಮೊದಲೇ ಹೇಳಿ ಜನ ಮನ್ನಣೆಯನ್ನು ಪಡೆದುಕೊಂಡಿದ್ದಾರೆ. ಸಾಕಷ್ಟು ಭವಿಷ್ಯಗಾರರು ಇದ್ದಾರೆ. ಈ ಪೈಕಿ ಮೊದಲ ಹೆಸರು ಬರುವುದು ಬಲ್ಗೇರಿಯನ್ ಭವಿಷ್ಯಗಾರ್ತಿ ಬಾಬಾ ವಾಂಗಾ ಬಗ್ಗೆ. ವಿಶ್ವದ ಪ್ರಮುಖ ಘಟನೆಗಳ ಬಗ್ಗೆ ಅವರ ದೂರದೃಷ್ಟಿಯ ಆಸಕ್ತಿ ಮತ್ತು ವಿವಾದವನ್ನು ಹುಟ್ಟು ಹಾಕುತ್ತಲೇ ಇದೆ. 2025ರಲ್ಲಿ ಬಾಬಾ ವಾಂಗಾ ವಿನಾಶಕಾರಿ ವಿಪತ್ತುಗಳು ಮತ್ತು ಜೀವಹಾನಿಯ ಬಗ್ಗೆ ಎಚ್ಚರಿಕೆಯನ್ನು ನೀಡಿದರು. ವಾಂಗರ ಭಯಾನಕ ಭವಿಷ್ಯವಾಣಿಗಳ ಪೈಕಿ ಅನೇಕ ಪ್ರಮುಖ ಘಟನೆಗಳು ನಿಜವಾಗಿವೆ. ಅವರು ಹೇಳಿದಂತೆಯೇ ಯಾವ ವರ್ಷದಲ್ಲಿ ಏನು ನಡಿಬೇಕೋ ಅದು ನಡೀತಲೇ ಇದೆ ಅಂತ ಹೇಳಿ ಸಾಕಷ್ಟು ಜನ ನಂಬಿದ್ದಾರೆ. ಈಗ ಹೊಸ ವರ್ಷದ ಬಗ್ಗೆ ವಾಂಗಾ ನುಡಿದಿರುವ ಭವಿಷ್ಯ ಇನ್ನಷ್ಟು ಆತಂಕವನ್ನು ಹುಟ್ಟುಹಾಕಿದೆ. ಅಂದರೆ ಇವರು ನುಡಿದ 2026ರ ಭವಿಷ್ಯ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ಹುಟ್ಟುಹಾಕಿದೆ. ಹಾಗಿದ್ರೆ ಬಾಬಾ ವಾಂಗಾ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. 2026ರಲ್ಲಿ ಹೆಚ್ಚುತ್ತೆ ಭೂಕಂಪ, ಜ್ವಾಲಾಮುಖಿ ಸ್ಫೋಟ. ಬಾಬಾ ವಾಂಗರ ಪ್ರಕಾರ 2026ರಲ್ಲಿ ಜನರು ಮತ್ತು ಗ್ರಹಕ್ಕೆ ಹಾನಿ ಮಾಡಬಹುದಾದ ದೊಡ್ಡದಾದ ಭೂಕಂಪಗಳು, ಜ್ವಾಲಾಮುಖಿ ಸ್ಫೋಟಗಳು ಮತ್ತು ಕಠಿಣ ಹವಾಮಾನದ ಸ್ಥಿತಿ ನಿರ್ಮಾಣವಾಗಲಿದೆ ಅಂತ ಹೇಳಿದ್ದಾರೆ. ಸುಮಾರು 7ರಿಂದ 8ರಷ್ಟು ಭೂಮಿ ಈ ಘಟನೆಗಳಿಂದ ಹಾನಿಗೊಳಗಾಗಬಹುದು ಎಂದಿದ್ದಾರೆ. ಆದರೆ ವಾಂಗಾ ಇದು ಹೇಗೆ ಪ್ರಾರಂಭವಾಗುತ್ತದೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ರು. ಇದರ ಆರಂಭಿಕ ಲಕ್ಷಣಗಳು ಈಗಾಗಲೇ ಜಗತ್ತಿನ ವಿವಿಧ ಭಾಗಗಳಲ್ಲಿ ಗೋಚರಿಸುತ್ತಿದೆ ಅಂತ ಹೇಳಿ ಅನೇಕರು ನಂಬಿದ್ದಾರೆ. 2026ರಲ್ಲಿ ದೊಡ್ಡ ಜಾಗತಿಕ ಸಂಘರ್ಷ. ಬಾಬಾ ವಾಂಗಾ ಭವಿಷ್ಯವಾಣಿಯ ಪ್ರಕಾರ 2026ರಲ್ಲಿ ಒಂದು ದೊಡ್ಡ ಜಾಗತಿಕ ಸಂಘರ್ಷ ಭುಗಿಲೇಳಬಹುದು ಅಂತ ಹೇಳಿ ಸೂಚಿಸಿದ್ದಾರೆ. 2025ರಲ್ಲಿ ಭಾರತ ಪಾಕಿಸ್ತಾನದಿಂದ ಇರಾನ್ ಮತ್ತು ಇಸ್ರೇಲ್ ವರೆಗೆ ಮತ್ತು ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ, ರಷ್ಯಾ, ಇಸ್ರೇಲ್ ಹೀಗೆ ಪ್ರಮುಖ ದೇಶಗಳ ನಡುವಿನ ಉದ್ವಿಗ್ನತೆಯನ್ನು ಜಗತ್ತು ಈಗಾಗಲೇ ಕಂಡಿದೆ. ವಾಂಗಾ ಅವರ ಭವಿಷ್ಯವಾಣಿಯ ಪ್ರಕಾರ ಪರಿಸ್ಥಿತಿ ಇನ್ನಷ್ಟು ಹದಗೆಡಬಹುದು. ಚೀನಾ ತೈವಾನ್ ಮೇಲೆ ದಾಳಿ ಮಾಡಬಹುದು ಮತ್ತು ರಷ್ಯಾ ಮತ್ತು ಅಮೆರಿಕದ ನಡುವೆ ನೇರ ಘರ್ಷಣೆಯೂ ನಡೆಯುವ ಸಾಧ್ಯತೆ ಇದೆ. ಇದು ನಿಜವಾದರೆ ಮುಂದಿನ ದಿನಗಳಲ್ಲಿ ಅಪಾಯಕಾರಿ ಘಟನೆಗಳಿಗೆ ಇಡೀ ಜಗತ್ತು ಸಾಕ್ಷಿಯಾಗಬಹುದು. ಎಐಯಿಂದ ಆಗುತ್ತಾ ಕಂಟಕ. ಇನ್ನು ಬಾಬಾ ವಾಂಗಾ ಅವರ ಪ್ರಕಾರ 2026ರಲ್ಲಿ ಎಐ ಜಗತ್ತಿನಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತೆ ಅಂತ ಹೇಳಿದ್ದಾರೆ. ನಾವು ಈಗಾಗಲೇ 2025ರಲ್ಲೇ ಎಐ ಎಷ್ಟು ವೇಗವಾಗಿ ಬೆಳೀತಿದೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಮಾನವನಂಥ ಧ್ವನಿಯನ್ನು ರಚಿಸುವುದರಿಂದ ಹಿಡಿದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರೆಗೂ ಎಐ ಯಾರೂ ನಿರೀಕ್ಷೆ ಮಾಡದಂಥ ವೇಗದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಕೆಲವರು ಇದನ್ನು ಪ್ರಗತಿ ಎಂದು ನೋಡಿದರೆ ಅನೇಕರು ಇದರ ಬಗ್ಗೆ ಚಿಂತೆಯನ್ನು ಮಾಡ್ತಾ ಇದ್ದಾರೆ. ಇದು ನಿಧಾನವಾಗಿ ಅನೇಕ ಮಾನವನ ಕಾರ್ಯಗಳನ್ನು ಅಂದರೆ ಕೆಲಸಗಳನ್ನು ಬದಲಾಯಿಸಲು ಪ್ರಾರಂಭಿಸುತ್ತದೆ. ವಾಂಗರ ಭವಿಷ್ಯವಾಣಿ ನಿಜವಾದರೆ ಎಐ 2026ರಲ್ಲಿ ತನ್ನ ಉತ್ತುಂಗವನ್ನು ತಲುಪಬಹುದು. ಎಲ್ಲ ಕ್ಷೇತ್ರದಲ್ಲೂ ಅದು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಅಂತ ಹೇಳಿ ಅಂದಾಜಿಸಲಾಗಿದೆ. ಅನ್ಯ ಲೋಕದ ಬಗ್ಗೆ ಕೂಡ ಬಾಬಾ ವಾಂಗಾ ಹೇಳಿದ ಭವಿಷ್ಯ ಸಾಕಷ್ಟು ಜನರ ನಿದ್ದೆಗೆಡಿಸಿದೆ. ವಾಂಗರ ಭವಿಷ್ಯವಾಣಿಯ ಪ್ರಕಾರ ನವೆಂಬರ್ 2026ರಲ್ಲಿ ಒಂದು ಬೃಹತ್ ಅನ್ಯಲೋಕದ ಹಡಗು ಭೂಮಿಯ ಕಡೆಗೆ ಬರಲಿದೆ ಅಂತ ಹೇಳಿದ್ದಾರೆ. ಈ ಆಘಾತಕಾರಿ ಭವಿಷ್ಯವು ಮಾನವರು ಮೊದಲ ಬಾರಿಗೆ ಅನ್ಯಲೋಕದೊಂದಿಗೆ ಸಂಪರ್ಕಿಸಬಹುದು ಎಂಬುದನ್ನು ಸೂಚಿಸುತ್ತದೆ. ಒಟ್ನಲ್ಲಿ ಬಾಬಾ ವಾಂಗಾ ಹೇಳಿದ ಭವಿಷ್ಯಕ್ಕೂ ಈಗ ಆಗ್ತಿರುವ ಕೆಲ ಘಟನೆಗಳಿಗೂ ಹೋಲಿಕೆ ಆಗ್ತಾ ಇದ್ದು ಜನ ಭಯ ಬೀಳ್ತಿರೋದಂತೂ ಸತ್ಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.